ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು ಅಹಿಂದ ಧ್ವನಿ ಚಾನಲಿಂದ ಬಂದಿದ್ದೀವಿ. ಅಹಿಂದ ಧ್ವನಿ ಚಾನಲಿಂದ ನಮ್ಮ ಅಹಿಂದ ವರ್ಗದ ಸಮುದಾಯಗಳ ನಾಯಕರುಗಳು, ಲೀಡರ್ಗಳು ಆರ್ಥಿಕ ಮತ್ತು ರಾಜಕೀಯ ಶೈಕ್ಷಣಿಕವಾಗಿ ಯಾವ ಸ್ಥಿತಿಗತಿಗಳಂತ ಒಂದು ಸಮೀಕ್ಷೆ ಮಾಡ್ತಿದ್ವಿ. ಆ ಸಮೀಕ್ಷೆ ಬಂದಾಗ ಚಿತ್ರದುರ್ಗ ಜಿಲ್ಲೆ ಬಂದಾಗ ನಿಮ್ಮ ಹೆಸರು ಕೇಳಿ ಬಂತು. ಅಹಿಂದ ನಾಗರಾಜ್ ಮತ್ತು ಕುರಿ ನಾಗರಾಜ್ ಅಂತೇಳಿ ಒಳ್ಳೆ ಜೀರೋಯಿಂದ ಎದುರಾಗಿದ್ದಾರೆ ಒಂದು. ಅದಕ್ಕೆ ನಿಮ್ಮ ಇತಿಹಾಸ ಮತ್ತು ನಿಮ್ಮ ಹಿಸ್ಟ್ರಿ, ನಿಮ್ಮ ಬೆಳೆದ ದಾರಿ ಮತ್ತು ನೀವು ಹೆಂಗೆ ಬಂದ್ರಿ ಹೆಂಗಿಲ್ಲ ಅಂತೇಳಿ ತಿಳ್ಕೊಳ್ಳೋಣ ಅಂತ ಬಂದ್ವಿ. ಸೊ ತಿಳ್ಕೊಂಡು ಜನ ಕೇಳೋಣ ಅಂತೇಳಿ. ನೀವು ಮೊದಲು ಏನಾಗಿದ್ರಿ? ನಾವು ಕುರಿ ವ್ಯಾಪಾರ ಮಾಡ್ತಿದ್ವಿ. ಕುರಿ ವ್ಯಾಪಾರ ಮಾಡೋಕ್ಕೆ ಹಿಡಿದು ದಳ್ಳಾಳಿ ಮಾಡ್ತಿದ್ವಿ. ದಳ್ಳಾಳಿ ಮಾಡೋದ್ರಿಂದ ಮೆಲ್ಲಕ್ಕೆ ಕುರಿ ವ್ಯಾಪಾರ ಮಾಡಿ ಹೊಸಪೇಟೆ ಕುರಿ ವ್ಯಾಪಾರ ಅಂದರೆ ಸಂತೆಗಳು ಮಾತ್ರ ಆ ಥರನಾ? ಸಂತೆಯಲ್ಲಿ ದುರ್ಗ ದುರ್ಗ, ಕುಂಕುನಪಳ್ಳಿ, ಅಮ್ಮಿನಗಡ, ಕೆರೂರು, ಬಿಜಾಪುರ, ಬಾಗಲಕೋಟೆ, ಬಾಗೇವಾಡಿ ಎಲ್ಲ ಸಣ್ಣದಾಗಿ ನಾವು ಸ್ಟಪ್ಪಲ್ಲಿ ಕುರಿ ಸಣ್ಣದಾಗಿ 5, 10, 20 ತನಕನಿದ್ವಿ. ಆಮೇಲೆ ತರ್ತಾ 50 ತಂದ್ವಿ, 100 ತಂದ್ವಿ, ಲೋಡ್ಗಟ್ಟಲೆ ತಂದ್ವಿ. ಆಮೇಲೆ ಇಲ್ಲಿಂದ ಮತ್ತೆ ರಾಜಸ್ಥಾನ್, ಗುಜರಾತ್, ಜೈಪುರ್, ಅಹಮದಾಬಾದಿಂದ ಅಲ್ಲಿಂದ ಲೋಡ್ಗಟ್ಟಲೆ ತಂದ್ವಿ. ಆದರೆ ಏನಂದರೆ ನಮ್ಮ ಹೆಸರಿನ ಮೇಲೆ ಒಳ್ಳೆತನಕ್ಕೆ ಕುರಿ ನಾಗರಾಜ್ ಅಂತ ಹೆಸರು ಇದನ್ನು ಮಾಡಿದ್ವಿ. ಪಾರ್ಟಿ ಡೋಕೆಲ್ಲ ದುಡ್ಡು ಇಲ್ಲದ್ರೂ ಸಾಲ ಕೊಡ್ತಿದ್ರು. ಅದಕ್ಕೋಸ್ಕರ ಜನ ಏನು ಮಾಡಿದರು, ಒಳ್ಳೆ ಪಾರ್ಟಿ ಏನು ತೊಂದರೆ ಇಲ್ಲ ಕೊಡಪ್ಪ ಅಂತೇಳಿ ದಲ್ಲಾಳಿಗಳೇ ಜಾಮೀನಾಗಿ ನಮಗೆ ಕುರಿಗಳು ಕೊಟ್ಟಿದ್ದಾರೆ ಒಂದು ಟೈಮಲ್ಲಿ. ಹಂಗಾಗಿ ನಮ್ದು ಆ ಹೆಸರು ಉಳಿಸ್ಕೊಂಬಂದಿರೋದಕ್ಕೆ ನಾವು ಈ ಸಿಂಬಲ್ ಇಟ್ಕೊಂಡು ನಾವು ಇಲ್ಲಿವರೆಗೆ ಈ ಹೆಸರು ಕಾಪಾಡಿದ್ವಿ. ನಾವು ಹೈ ಸ್ಪೀಡಾಗಿ ಮಾಡಿಲ್ಲ, ನಮ್ಮ ಲಿಮಿಟ್ನಾಗ ಏನೈತೆ ಅದು ಮಾತ್ರ ಮಾಡಿದ್ವಿ ನಾವು. ನೀವು ಅಪ್ಪಾಜಿ ಅವರು ಏನು ಕೆಲಸ ಮಾಡಿದ್ರು? ಇದು ಕುರಿ ವ್ಯಾಪಾರ. ನಿಮ್ಮ ಅಪ್ಪಾಜಿ ಕುರಿ ವ್ಯಾಪಾರ. ಇಲ್ಲಿಂದ ಭದ್ರಾವತಿಗೆ ಕುರಿ ಹೊಡಿತಿದ್ರು ನಮ್ಮ ಅಪ್ಪ. ನಿಮ್ಮ ಅಪ್ಪಾಜಿ ಕುರಿ ವ್ಯಾಪಾರ ಹೆಚ್ಚಾಗಿ. ನಿಮ್ಮ ತಂದೆಗೆ ಹೆಚ್ಚಿನ ಮಕ್ಕಳು ನೀವು? ನಮ್ಮ 3 ಗಂಡು ಮಕ್ಕಳು. 3. ಅದರಲ್ಲಿ 3 ಏನೇನು ಮಾಡ್ತಾರೆ ವೃತ್ತಿ? ಈ 3 ಕುರಿ ವ್ಯಾಪಾರ. 3 ಕುರಿ ವ್ಯಾಪಾರ ಮಾಡಿದ್ರಿ. ನಿಮ್ಮ ತಂದೆ ಜೊತೆಗೆ 3 ಕುರಿ ವ್ಯಾಪಾರ ಮಾಡ್ಕೊಂಡು ಬಂದ್ರೆ ಸಪ್ರೇಟ್. ಅಲ್ಲ, ನಿಮ್ಗೆ ವಿಶೇಷವಾಗಿ ಕುರಿ ನಾಗರಾಜ್ ಅಂತ ಬಂತು. ಕುರಿ ನಾಗರಾಜ್ ಬರೋ ಕಾರಣ ಏನು ಹೆಸರು? ಕುರಿ ನಾಗರಾಜ ಅಂತ ಹೇಳಿದ್ರೆ ಹಿಂಗೆ ಬರ್ತಾ ನನ್ನ ಹೆಸರೇ ನಾಗರಾಜ ಅನ್ನಾರ. ಬರೀ ಕುರಿ ಜೊತೆಗೆ ಇರ್ತಿದ್ದೆ. ಕುರಿ ವ್ಯಾಪಾರ ಮಾಡ್ಕೊಂಡು ಕುರಿ ನಾಗರಾಜ್ ಬಂತು. ಮತ್ತೆ ಕುರಿ ಹತ್ರ ಹೋಗೋದು, ಕುರಿಯರ್ ಕಂಡ್ರೆ ನನಗೆ ಭಾಳ ಇಷ್ಟ. ಕುರಿಯರು ಹೋಗ್ತಾ ಬರ್ತಾ ಇದ್ದರೆ ನನಗೆ ನಿಲ್ಲಿಸಿ ಅದೊಂದು ಸಮಾಧಾನ, ಅದೊಂಥರ ನನಗೆ ನೆಮ್ಮದಿ. ಅವ್ರ ಹತ್ರ ಮಾತಾಡ್ಸೋದ್ರೆ ಒಂಥರ ಏನೋ ಅಂತಾರೆ ಲಕ್ಷ್ಮೀ ಕಳ ನನಗೆ. ಹಂಗಾಗಿ ಕುರಿ ನಾಗರಾಜ್ ಅಂತ ಬಂತು. ಕುರಿ ನಾಗರಾಜ್ ಅಂತ ಯಾರೋ ಒಬ್ರು ಹೊಸಕೋಟೆ ಕಿರಣ್ ಅಂತೇಳಿ ಅವನು ಕುರಿ ಅಂತಿದ್ದ. ಅದನ್ನೇ ಕುರಿ ನಾಗರಾಜ ಕಂಟಿನ್ಯೂ ಅಂತೇಳಿ. ನಿಮ್ಮದು ಶಿಕ್ಷಣ ಏನಾಗಿದೆ? ಎಜುಕೇಷನ್ ನಾವು 10th ಪಾಸಾ? ಇಲ್ಲ, ಅಲ್ಲಿಗೆ ಸ್ಟಾಪ್ ಕ್ಲೋಸಲ್ಲಿ. ಈಗ ನೀವು ಒಂದು ರಾಜಕೀಯ ಇದರಲ್ಲಿ ಈಗ ಕುರಿ ಅಹಿಂದ ಸಂಘಟನೆಯೊಳಗೆ ಅಥವಾ ಆ ಥರ ಸಂಘಟನೆಗಳೊಳಗೆ ಯಾವ್ಯಾವುದ್ರಲ್ಲಿ ಏನೇನಾಗಿರಿ ನೀವು? ಇದು ಅಹಿಂದದಲ್ಲಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷ, ಅಹಿಂದ ಸಂಘಟನೆ. ಮತ್ತೆ ಸಂಗೊಳ್ಳಿ ರಾಯಣ್ಣ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷ, ಬೆಂಗಳೂರಿನಿಂದ ನನಗೆ ಕರ್ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಮತ್ತೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಹೋದ್ಸತಿ ನಾವು ಮಾಜಿ ಮನೆಯವರು ಶಿಲ್ಪಕುಮಾರಿ ಕುರಿ ನಾಗರಾಜ್ ಅಂತ. ಹಂಗಾಗಿ ನಾವು ಅಲ್ಲಿ ಭೀಮ್ ಸಮುದ್ರ ರೋಡಲ್ಲಿ ಮನೆ ಇದ್ದದ್ದು. ಇದು ಕಟ್ಟಿ ಒಂದು 6 ತಿಂಗಳಾಯ್ತು. ಹೊಸ ಮನೆ. ನಮ್ಮವ್ರು ಯಾರೇ ಬಂದರು, ನಮ್ಮ ಸಮಾಜದವ್ರು ಬಂದರೆ ನಾನೊಂದು ಯಾವ ಮದುವೆ ಬರಲಿ, ನಾವು ಜಾತಿ ಬಗ್ಗೆ ಏನು ಕೇಳಲ್ಲ. ಎಲ್ಲರೂ ಬಂದ್ರು ಒಂದು ಕರೆ ಕಂಬಳಿ ಹಾಕಿ ನನ್ನ ಮನೇಲಿ ನಾನು ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ಕೊಡ್ತೀನಿ. ಹೌದು, ಕಂಬಳಿ ಎಲ್ಲ ನೀವು ಯಾರೇ ನಿಮ್ಮ ಮನೆಗೆ ಗೆಸ್ಟ್ಗಳು ಬಂದ್ರು ಕಂಬಳಿ ಹಾಕ್ತಿದ್ರಿ ನೀವು. ಆ ಕಂಬಳಿ ಹಾಕೋ ಉದ್ದೇಶ ಏನು ಮತ್ತು ಅದು ವೈಶಿಷ್ಟ್ಯತೆ ಏನು? ಕಂಬಳಿ ಹಾಕೋ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ನೀವು ಬೆಂಗಳೂರಿಗೆ ಹೋಗಲಿ, ಚಿತ್ರದುರ್ಗ ಬರಲಿ, ದಾವಣಗೆರೆ ಹೋಗಲಿ, ಬಳ್ಳಾರಿ ಬರಲಿ, ಸಚಿವರು, ಶಾಸಕರು, ರಾಜಕಾರಣಿ, ಸಂಘ ಸಂಸ್ಥೆಗಳು ಯಾರೇ ಬಂದರು ನಿಮ್ಮ ಮನೆಗೆ, ನೀವೆಲ್ಲ ಬೇರೆ ಕಡೆ ಹೋದಾಗೂ ಕಂಬಳಿನೇ ಹಾಕ್ತಿದ್ರು ಪ್ರತಿಯೊಬ್ಬರಿಗೂ. ಆ ಒಂದು ಕಂಬಳಿ ಹಾಕೋ ಉದ್ದೇಶ ಏನು? ಅದರ ಮಹತ್ವ ಏನು? ಕಂಬಳಿಯ ಮಹತ್ವ, ಅದ್ರ ಮಹತ್ವ ಏನಂದ್ರೆ ಅದರಿಂದ ನಮಗೆ ಒಳ್ಳೇದಾಗಿದೆ. ಅದು ಹಾಕಿದಷ್ಟು ನಮಗೆ ದೇವರ ಆಶೀರ್ವಾದ ನಮಗೆ ಕೈ ಹಿಡಿದಿದೆ. ಅಲ್ಲ ಸರಿ, ಓಕೆ. ನೀವು ಬೇರೆಗೆ ಹಾಕ್ತಿದ್ರಲ್ಲ, ಅದರ ಉದ್ದೇಶ ಏನು? ಅದರ ಕಂಬಳಿಯ ಮಹತ್ವ ಏನು? ಅದ್ರ ಕಂಬಳಿ ಶಾಲೆ ಹಾಕ್ಬೋದು, ಬೇರೆ ಬೇರೆ ಹಾಕ್ಬೋದು, ನೀವು ಅದು ಕಂಬಳಿನೇ ಯಾಕೆ ಹಾಕ್ತೀರಿ? ನಾವು ಕುರುಬಸ್ ಅಂತೇಳಿ ನಾವು ಗುರುತಿಸ್ಕೊಳಕ್ಕೆ, ಕುರುಬ ಸಮುದಾಯ ಅಂತೇಳಿ ನಾವು ಯಾರಂದ್ರೆ ಕುರುಬಸ್ ಅಂತೇಳಿ ಗುರುತಿಸ್ಕೊಳಕ್ಕೆ ನಾವು ಅದನ್ನು ತೋರಿಸೋದು, ಕಂಬಳಿ ಮುಖಾಂತರ ತೋರಿಸ್ತಿದ್ದೀರಾ. ಮತ್ತೆ ನಾವು ಜಾತಿ ಬಗ್ಗೆ ಏನಿಲ್ಲ, ಎಲ್ಲರಿಗೂ ಬೇಕಾಗಿರೋದು. ಎಲ್ಲ ಯಾವ ಜಾತಿಯವ್ರು ಬಂದ್ರು ಆಗ್ತೀರಾ? ನೀನು ಯಾರು ಬಂದ್ರೆ ನಿಮ್ಮ ಸಮುದಾಯದ ಒಂದು ಸಂಕೋಲೆ, ಅಷ್ಟೇ ಸಮುದಾಯದ ಒಂದು ಸ್ವಾಭಿಮಾನದ ಸಂಕೋಲೆ ಅಂತ ಆಗ್ತದೆ. ಐಡೆಂಟಿಟಿ. ಮತ್ತೆ ಅವರು ಇವರು ಅನ್ನಂಗಿಲ್ಲ. ಎಂತ ಬಡವ ಬಂದ್ರು ಮೊನ್ನೆ ಗೃಹಪ್ರವೇಶ ಮಾಡಿದೆ, 2,000 ಕಂಬಳಿ ತರಿಸಿದೆ. ಯಾವ ಬಡವ ಬಂದ್ರು ನಾನು ಕಂಬಳಿನೇ ಹಾಕಿರೋದು. ಯಾಕಂತ ಹೇಳಿದ್ರೆ ನನಗೆ ಒಬ್ರಿಗೊಂದು ಮಾಡಲ್ಲ ಇದು. ಯಾಕಂದ್ರೆ ಇದು ಪೂಜೆ ಪುನಸ್ಕಾರ.
ಸಮಾನತೆ. ಸಮಾನತೆ. ಹಾಂ ಅವನು ದೊಡ್ಡವನು ಬಂದ ಅಂತೇಳಿ ಅವನಿಗೆ ದೊಡ್ಡದಾಕೋದೇನಿಲ್ಲ, ಎಲ್ಲರಿಗೂ ಒಂದೇ ರೀತಿ ತಟ್ಟೆ ಆ ಸ್ಥಾನದಲ್ಲಿ ಹೆಂಗಿಡ್ತಾರೆ ಊಟಕ್ಕೆ ಎಲ್ಲರಿಗೂ ಅದೇ ಥರ ನಾನು ಮಾಡಿರೋದು. ಈಗ ನೀವು ಈ ಕಂಬಳಿ ಇದು ಕುರಿ ವ್ಯಾಪಾರ ಮಾಡಿದ್ರಿ, ಎಸ್ 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 ಎಜುಕೇಷನ್ ಆಗೈತೆ ನಿಮ್ಮದು, ಹೌದಾ? ಮತ್ತು ಸಂಘ ಸಂಸ್ಥೆಗಳು ಗುರುತಿಸಿದ್ದೀರಾ. ಈ ರಿಯಲ್ ಎಸ್ಟೇಟ್ ನಾಗರಾಜನ ಅಂತಾರೆ ಕೆಲವರು, ರಿಯಲ್ ಎಸ್ಟೇಟ್ ನಾಗರಾಜ್ ಅಂತಾರೆ. ಆ ರಿಯಲ್ ಎಸ್ಟೇಟ್ಗೆ ಬರೋಕ್ಕೆ ಕಾರಣ ಏನು, ಮತ್ತು ಎಲ್ಲ ಬೇರೆ ಬೇರೆ ಬಿಸ್ನೆಸ್ ಬಿಟ್ಟು ಅದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಮತ್ತು ಆ ಒಂದು ಬಿಸ್ನೆಸ್ಸಲ್ಲಿ ಏನೇನು ಒಂದು ಯೋಜನೆ ಅಳವಡಿಸ್ಕೊಂಡು ಸಕ್ಸಸ್ಫುಲ್ ಆಗಿದೆ ನೀವು? ನಾವು ಅದರಲ್ಲಿ ಯಾವ್ದಲ್ಲಿ ಕೊಡೋದು ತಗೊಳ್ಳೋದ್ರಲ್ಲಿ ಜಿನೇನ್ ಇದ್ದರೆ, ಡಾಕ್ಯುಮೆಂಟ್ ಇದ್ದರೆ ನಮ್ಮ ಚಿತ್ರದುರ್ಗ ಮಾತ್ರ ನಾವು ಮಾಡೋದು. ಬೇರೆ ಕಡೆ ನಾವು ಇಲ್ಲಿ ಏನು ಹೇಳಿದ್ರು ನಾವು ಮಾಡಲ್ಲ. ಗೊತ್ತಿರೋರಿದ್ರೆ ಮಾತ್ರ ವ್ಯವಹಾರ ಮಾಡ್ತೀವಿ, ಗೊತ್ತಿಲ್ಲದಾಗೆಲ್ಲ ಮಾಡಲ್ಲ. ಕೆಲವು ಜನ ಹೇಳ್ಬೋದು ಅಲ್ಲೇ ಐತಿ ಇಲ್ಲೇ ಐತಿ ಅಂತ. ನಮಗೆ ಏನೇ ಬೇಡ, ಗೊತ್ತಿರೋರ ಹತ್ರ ನಾವು ವ್ಯವಹಾರ ಮಾಡೋದು. ಗೊತ್ತಿರೋರ ಹತ್ರ ವ್ಯವಹಾರ ಮಾಡೋದು. ಅವರು ಇವರು ಅಂತೇಳಿ ನಾವು ದೊಡ್ಡದಾಗ ಬಂದಿದ್ದಾರೆ, ಅವರು ಅಲ್ಲೇ ಅಂಡೆ ಐತಿ ಇಲ್ಲಿ ಇಲ್ಲ ಅಂಡೆ ಐತಿ ಅಂತ ನಾನು ಇಷ್ಟಪಡಲ್ಲ. ನನ್ನ ಕೈಲಾದ ಇಷ್ಟ ಆದರೆ ಮಾತ್ರ ನಾನು ವ್ಯವಹಾರಕ್ಕೆ ಹೋಗೋದು, ಇಲ್ಲದ್ರೆ ನಾನು ವ್ಯವಹಾರಕ್ಕೆ ಹೋಗೋದು. ಅಲ್ಲಲ್ಲ, ನೀವು ಬೇರೆ ವ್ಯವಹಾರನ ಬಿಟ್ಟು ಆ ಕುರಿ ಸಾಕಾಣಿಕೆ, ಕುರಿ ವ್ಯಾಪಾರ ಮಾಡ್ತಕ್ಕಂಥವ್ರು ನೀವು ಆ ರಿಲೇಷನ್ಗೆ ಹೆಂಗೆ ಬಂದ್ರಿ? ರಿಯಲ್ ಎಸ್ಟೇಟ್ಗೆ ಹಿಂಗೆ ವ್ಯವಹಾರ ಮಾಡೋದ್ರಲ್ಲಿ ಯಾರೊಬ್ಬರು ಸೈಟ್ ಕೇಳಿದ್ರು, ಕಿರಣ್ ಅಂತ ನಮ್ಮ ಫ್ರೆಂಡ್ ಕೊಡಿಸಿದೆ. ಅಲ್ಲಿಂದ ಬನಶಂಕರಿ ಬೆಳವಣಿಗೆ ಕೊಡಿಸಿದೆ, ಅಲ್ಲಿಂದ ಕ್ಲಿಕ್ ಆಯಿತು. ಅವನಿಂದ ಪರವಾಗಿಲ್ಲ ರೀ, ಒಳ್ಳೆ ಹುಡುಗ. ಅಂದರೆ ನೀವು ಸೈಟು ಕೊಡಿಸಿ ಕಮಿಷನ್ ತೊಗೊಂಡ್ರೆ ಸ್ಟಾರ್ಟಿಂಗ್ ಫಸ್ಟ್ ಕಮಿಷನ್ ಏಜೆಂಟ್ ಒಬ್ಬ ಪಾರ್ಟಿ ಕಡೆಯಿಂದ ಕೊಡಿಸಿದ್ರೆ ಅವ್ರಿಗೆ ಆ ಕಮಿಷನ್ ನೀವು ತಗೊಂಡ್ರೆ ನಿಮಗೆ ಲಾಭದಾಯಕ ಆಗ್ತಾವ, ಅಲ್ಲಿಂದ ಆರಂಭ ಆಗೈತೆ. ಅಲ್ಲಿಂದ ಆರಾಮ. ಅಲ್ಲ, ಎಷ್ಟೇ ವರ್ಷದಲ್ಲಿ ನೀವು ರಿಲೇಷನ್ ಕಲಿತ್ರಿ? ಇದು 15-16 ವರ್ಷ ಅಲ್ಲ, ಒಂದು 20 ವರ್ಷ ಆಗಿದೆ. 20 ಅಂದರೆ 2006 ಚಾಲು ಮಾಡಿದ್ರಿ. 2006ನೇ ಇಸ್ವಿಯಿಂದ ಮದುವೆ ಆದಮೇಲೆ. ಮದುವೆ ಆದಮೇಲೆ ಎಷ್ಟನೇ ಇಸ್ವಿ ಮದುವೆ ಆಯಿತು? 2005 ಏನಪ್ಪ. 5. ಮದುವೆ ಆದ ನಂತರ ಚಾಲು ಮಾಡಿದ್ರಿ. ಆ ಒಂದು ಬನಶಂಕರಿ ಬರೋಣ ಒಂದು ಸೈಟ್ ಕೊಡಿಸಿ ಕಮಿಷನ್ ಬಂತು. ಅದಾದ ನಂತರ ಮತ್ತೆ ಯಾವ ಥರ ಆರಂಭವಾಯಿತು? ಅದಾದ ನಂತರ ಅದರಲ್ಲೇ ಅಲ್ಲಿ ಜನ ಬಂದು ಕೇಳಿದರು, ನಾಗರಾಜ್ ನನಗೆ ಇಲ್ಲೊಂದು ಸೈಟ್ ಬೇಕು, ಇಲ್ಲೊಂದು ಸೈಟ್ ಬೇಕು ಅಂದಾಗ ಅವ್ರ ಹತ್ರ ಕಮಿಷನ್ ಮಾಡಿದೆ. ಆಮೇಲೆ ಇನ್ನೊಬ್ಬರು ನನಗೆ ಇಲ್ಲೇ ಒಂದು ಕೊಡಿಸಪ್ಪ ಅಂತ ಹೇಳಿದರು. ಅಲ್ಲೇ ಕೊಡಿಸ್ತಾ ಹಂಗೆ ಮಾರ್ಕೆಟ್ ಬಂತು. ಮತ್ತು ಯಾವ್ದಲ್ಲಿ ಕ್ಲಿಯರಾಗಿ ನಾನು ಮಾತಾಡ್ತೀನಿ, ರೈತರ ಕಡೆಯಿಂದ ಡೈರೆಕ್ಟಾಗಿ ಕುಂದಿಸಿ ಮಾತಾಡ್ತೀನಿ. ಮಾತಾಡಾಗಿರೋದ್ರಿಂದ ಜನ ಲೈಕ್ ಮಾಡಿ ಪರವಾಗಿಲ್ಲ, ಅವನು ಕೊಡಿಸಿದ್ರು ತಾರ ತಿಂಡಿ ಕೊಡಿಸಲ್ಲ, ಪರವಾಗಿಲ್ಲ ಅವನ ಹತ್ರನೂ ಉತ್ತಮ ಅಂತೇಳಿ ಜನ ಹುಡುಕೆ ಬಂದಿರೋದ್ರಿಂದ ನಾನು ವ್ಯವಹಾರ ಮಾಡೋಕ್ಕೆ ಚಾಲು ಮಾಡಿದೆ. ನೀವು ಏಜೆಂಟಾಗಿ ಆರಂಭ ಮಾಡಿದ್ರಿ. ಅಂದರೆ ನೀವು ಎಕರೆಗಟ್ಟಲೆ ಎಕರೆಗಟ್ಟಲೆ ಜಮೀನು ತೊಗೊಂಡು ಡೆವಲಪ್ಮೆಂಟ್ ಮಾಡೋಣ ಮತ್ತೆ ಓನ್ಲಿ ಏಜೆಂಟಾಗಿ ಕೆಲಸ ಮಾಡಿದ್ರೆ? ಇಲ್ಲ, ಎಕರೆಗಟ್ಟಲೆ ತೊಗೊಂಡು ಮಾಡಿದ್ದೀನಿ. ಅಂದರೆ ಇದು ಲಾಭದಾಯಕ, ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ಅಂತ? ಒಳ್ಳೆಯದು ಸಕ್ಸಸ್ಸು. ಮತ್ತು ಈಗಿನ ಪರಿಸ್ಥಿತಿ, ಈಗಿನ ಜನ ನೋಡಿದರೆ ಕಷ್ಟ. ಮೊದಲೆಲ್ಲ ಮಾತಿಗೆ ಸಾಯ್ತಿದ್ರು, ಬರೀ 10,000 ರೂಪಾಯಿ ಕೊಟ್ಟರು ನಿಂದು ಸೈಟ್ ಯಾರು ಹೇಳಿ ಬಂದ್ರು ಅವ್ರಿಗೆ ಕೊಟ್ಟಿದ್ದೀವಿ ಅಂತ. ಇವಾಗ ಏನಾಗಿದೆ ಗೊತ್ತಾ, ನಾನು ತೊಗೊಂಡಿದ್ದೀನ 10 ಜನ ದುಶ್ಮನ್. ಅವನಿಗೆ 50,000 ಯಾಕೆ ಬರ್ತದೆ, ನಾವು 20,000 ಮಾಡೋಣ ಅಂತ. ಕಾಂಪಿಟೇಷನ್ ಭಾಳ. ನಾವು ರಿಜಿಸ್ಟ್ರೇಷನ್ ಮಾಡಿಸಾದ ನಂತರ ಮನೆಯಲ್ಲಿ ಬಂದು ಪೇಮೆಂಟ್ ಇಸ್ಕೊಳ್ತೀವಿ. ಈಗ ಹಂಗಲ್ಲ, ಫಸ್ಟ್ ಪೇಮೆಂಟ್ ಕೊಡ್ರಿ ರಿಜಿಸ್ಟ್ರೇಷನ್ ಮಾಡ್ತೀವಿ. ಅವತ್ತಿನ ಕಾಲ ಹಂಗಿತ್ತು. ಇವತ್ತು ನಾನು ನಮ್ಮನೆ ಜಾಸ್ತಿ ಜನ ಹೆಚ್ಚಳಾಗಿದೆ. ಎಲ್ಲರೂ ಇದೇ ಫೀಲ್ಡ್ ಬರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಅಲ್ಲ, ಏನ್ ಮಾಡಿದ್ರು ಬ್ರ್ಯಾಂಡ್ ಇದೆ ಅಲ್ಲ, ಈ ಬ್ರ್ಯಾಂಡಿಗೆ ಆ ತಿಂಕಿಗೆ ಪರವಾಗಿಲ್ಲ ರೀ, ಲಾಭಕ್ಕಿಂತ ದೊಡ್ಡದು ಗಂಟು ದೊಡ್ಡದು ಅಂತಾರೆ. ಗಂಟು ನಮಗೆ ಸೇಫ್ಟಿ ಬೇಕಾಗಿರೋದು, ಲಾಭ ಆಮೇಲೆ ಅಂತೇಳಿ ಜನ ಅದನ್ನ ಥರ ಲೈಕ್ ಮಾಡಿ ನಮ್ಮ ಹತ್ರ ಕೆಲವು ಜನ ಹುಡುಕ್ಯಂಬರ್ತಾರೆ. ನಾವೇನು ಹೋಗಲ್ಲ, ಒಂದ್ಸತಿ ಕಾಲ್ ಮಾಡ್ತೀವಿ, ಬೇಕಾದ್ರೆ ಬರ್ರಿ ಸರ್, ನಮ್ಮ ಮನೆಗೆ ಒಂದು ಲೋಟ ನೀರು, ಒಂದು ಲೋಟ ಮಜ್ಜಿಗೆನ ಕೊಟ್ಟು ಕಳಿಸ್ತೀವಿ, ಆದರೆ ಕೊಡಿಸ್ತೀವಿ, ಇಲ್ಲದ್ರೆ ನೀವೇ ತೊಗೊಳ್ತೀರಾ, ಅವ್ರ ಪಾರ್ಟಿನೇ ತೋರಿಸ್ಬಿಡ್ತೀವಿ. ನಮಗೇನು ಗುರುಪ್ರವೇಶಕ್ಕೆ ಕರೆದು ಒಂದು ಊಟಕ್ಕೆ ಕರೀರಿ ಅಂತೀವಿ. ಯಾಕಂತ ಹೇಳಿದ್ರೆ ಅಲ್ಲಿವರೆಗೆ ಇದು ಮಾಡಿದ್ವಿ ನಾವು. ಸುಮ್ಮನೆ ಅಲ್ಲಿ ಮಾಡಿದ್ದೀವಿ ಇಲ್ಲಿ ಮಾಡಿದ್ದೀವಿ ಅಂತೇಳಿ ನಾವು ಡಂಬೂರಿಗೆ ಹೇಳಕ್ಕೆ ತಯಾರಿಲ್ಲ. ಅಲ್ಲಿ ಮಾನಂಗಿಯಲ್ಲಿ 1 ಎಕರೆ ಮಾಡಿದ್ದೀನಿ, ಕಾಟಿಹಳ್ಳಿ ಹತ್ರ 1 ಎಕರೆ ಮಾಡಿದ್ದೀನಿ. ಅದೆಲ್ಲ ಚಿತ್ರದುರ್ಗ ಬಡವ್ರ ಪಕ್ಷ ಎಲ್ಲರಿಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೊಟ್ಟು ಭೀಮಾಂಜನೇಯ ಬಡಾವಣೆ ಅಂತ ಇಟ್ಟಿದ್ದೀನಿ. ಅಲ್ಲ, ಈಗ ಒಂದು ಎಕರೆ ತೊಗೊಂಡು ಚಿತ್ರದುರ್ಗ ನೀರು ಇರೋದು ಒಂದು ಸೈಟ್ ಏನು ರೇಟಿಂಗ್ ಮಾಡ್ತೀವಿ? ಅದು ಗ್ರಾಮಾಂತರ ಇರೋದ್ರಿಂದ ಒಂದು ಸೈಟಿಗೆ 3.5-4 ಲಕ್ಷ ಕಡಿಮೆ ರೇಟು. ಇವಾಗ ಜಾಸ್ತಿ ಆಗಿದೆ. ಇವಾಗ 10-12. ಅವತ್ತಿನ ದಿವಸ ಅದು ದೊಡ್ಡದು. ಅಂದರೆ ನೀವು ಫಸ್ಟಿಗೆ ಬಂಡವಾಳ ಮಾಡಿಬಿಟ್ಟು 1 ವರ್ಷ 2 ವರ್ಷ ವೇಟ್ ಮಾಡಿ ಮಾರಾಟ ಮಾಡ್ತಾರೆ ಕಾದದ್ದು. ಆ ಡಿಮ್ಯಾಂಡ್ ಅವಾಗ ಅದು ಒಂದು ಮೌಲ್ಯ ಹೆಚ್ಚಾಗುತ್ತೆ.
ಸ್ಟಾರ್ಟಿಂಗ್ ಲ್ಯಾಂಡ್ ಕಡಿಮೆ ರೇಟ್ ತೊಗೊಂಡು ಒಂದು 2 years ವೇಟ್ ಮಾಡಿ ಮಾರಾಟ ಮಾಡ್ತಾರೆ. ಹೌದೌದು. ಅಲ್ಲ ನೀವು ಈಗ ನೀವು ಕುರುಬ ಜಾತಿಯವರು ಮತ್ತು ಕುರಿ ಸಾಕಾಣಿಕೆವಾಗಿ ಬಂದಿರೋದ್ರಿಂದ ಈ ರಿಲೇಶನ್ಶಿಪ್ ಬಂದ ನಂತರ ಕಷ್ಟಗಳೇನಾದ್ರು ಬಂದು ಅನುಭವಿಸಿದ್ರೆ ಕಷ್ಟಗಳು? ಅಯ್ಯೋ ಬಂದಿದ್ದು. ಏನೇ ಕಷ್ಟಗಳು ಬಂದು ನಿಮಗೆಲ್ಲ? ಕಷ್ಟ ಬೇಕಷ್ಟು ಯಾಕಂತೆ ನಿಮ್ಮ ರಿಲೇಷನ್ ಯಾರು ಮಾಡಿರಲ್ಲ, ನಿಮ್ಮ ಫ್ರೆಂಡ್ ಸರ್ಕಲ್ ಮಾಡಿರಲ್ಲ, ಅಥವಾ ನಿಮ್ಮ ಸಂಬಂಧಿಕರನ್ನ ಯಾರು ಎಷ್ಟು ಉದ್ಯಮಿಗಳಲ್ಲ, ಎಲ್ಲ ಕುರಿ ಸಾಕಾಣಿಕೆ ಮಾಡ್ತಕ್ಕಂಥವ್ರಿಗೆ ನಿಮ್ಗೆ ಹೊಸ ಉದ್ಯಮ ಆಗುತ್ತೆ. ಹೊಸ ಉದ್ಯಮ ಅನುಭವ ಇರಲ್ಲ, ಆಮೇಲೆ ಸಲಹೆ ಕೊಡೋರು ಇರಲ್ಲ ಯಾರು ನಿಮ್ಮ ಸಂಬಂಧಿಕರು ಅಥವಾ ಇನ್ನೊಬ್ಬರು. ಹಂಗಾಗಿ ಆ ಕಷ್ಟಗಳು ತೊಡಕುಗಳು ಏನು ಬಂದು ಹೋಗಲ್ಲ? ನಾವು ಮಂಗಳೂರಲ್ಲಿ 10-12 ವರ್ಷ ಮಂಗಳೂರಲ್ಲಿ ಕುರಿ ಲೋಡ್ ಕಳಿಸ್ತೀವಿ ನಾವು. ಅಲ್ಲ ಕುರಿದು ಕೇಳಿದ್ರು, ನಾನು ರಿಲೇಷನ್ಶಿಪ್ ಬಂದ ನಂತರ ನಿಮಗೆ ರಿಲೇಷನ್ ವ್ಯವಹಾರದಲ್ಲಿ ನಷ್ಟಗಳು ಅಥವಾ ಏರು ಇಳಿತಗಳೆಲ್ಲ ಆದ್ವಾ? ಆಗಿದೆ. ಯಾಕಂದ್ರೆ ಈಗ ಪರಿಚಯ ಇರಲ್ಲ, ನಿಮ್ಮ ಸಂಬಂಧಿಕರು ಯಾರಿಲ್ಲ, ನಿಮ್ಮ ಸಂಬಂಧಿಕರು ಯಾರು ಹಿಂಗಲಿಗೆ ಹೋಗಿ ಅಂತ ಹೇಳ್ಕೊಡ್ತಾರೆ, ಅಥವಾ ಯಾರು ರಿಲೇಷನ್ ಯಾರಿಲ್ಲ, ನಿಮ್ದೇ ಫಸ್ಟ್ ನಿಮ್ಮ ಸಮುದಾಯದಲ್ಲಿ ಫಸ್ಟ್ ನಿಮ್ದೇ ಆಗಿರುತ್ತೆ ಅಂದ್ರೆ ನಿಮ್ಮ ಕುಟುಂಬದಲ್ಲಿ. ಆ ಸಂದರ್ಭದಲ್ಲಿ ಮತ್ತೆ ನಿಮ್ಗೆ ಏನಾದ್ರು ಎಡವು ತೊಡಗುಗಳು, ಏರುಪೇರುಗಳು, ಖರೀದಿ ಮಾಡೋದು ಬಿಟ್ಟು ಹೋಗೋದು, ಆ ತರ ಸಮಸ್ಯೆಗಳು ಆಗಿದಾವೆ. ಆರ್ಥಿಕ ನಷ್ಟಗಳು ಆ ಥರ ಇದ್ದವ್ರು ನಾವು ಏನು ಮಾಡ್ತೀವಿ ಗೊತ್ತಾ, ಅವ್ರೇನೋ ಅಡ್ವಾನ್ಸ್ ಕೊಟ್ಟಿದ್ರೆ ರಿಟರ್ನ್ ಅವ್ರು 50,000 ರೂಪಾಯಿ ವಾಪಸ್ ಕೊಟ್ಟು ನೀವು ಬೇಡ ಅಂದರೆ ನಿಮ್ಮ ದುಡ್ಡು ತಗೊಂಡೋಗ್ರಿ ಅಂತ ನಾವು. ಅಲ್ಲ ಅವು ಏನೇ ಸಮಸ್ಯೆಗಳು ಬಂದು ಆರಂಭದಲ್ಲಿ ಅದೇ ರೇಟ್ ಜಾಸ್ತಿ ಆಯಿತು, ಕಮ್ಮಿ ಕೊಡ್ತಿದ್ರು, ನೀವು ಅಡಿ ಸೈಟಿಗೆ 25,000 ಜಾಸ್ತಿ ತಗೊಂತೀರಾ ಅಂತ ಹೇಳಿದಾಗ ಅವೆಲ್ಲ ಬಂದ ಬೇಡ ಅಂದರೆ ನಿಮ್ಮ ದುಡ್ಡು ತಗೊಂಡೋಗ್ರಿ ಅಂತ ಹೇಳಿದ್ವಿ. ಅಲ್ಲ ಆರಂಭದಲ್ಲಿ ಆ ಥರ ವೈಫಲ್ಯಗಳಾದಾಗ ನೀವು ಅವನ್ನೆಲ್ಲ ಯಾವ ಥರ ಒಂದು ತೊಗೊಂಡು ಅವನ್ನ ಮತ್ತೆ ರಿಟರ್ನ್ ಮೇಲೆ ಬಂದ್ರಿ? ಮತ್ತೆ ನೀವು ಮೇಲೆ ಬಂದಿದ್ವಿ ಅಂತ ಹೇಳಿದ್ರೆ ನಾವು ಕೊಡಿಸಿರೋ ಪಾರ್ಟಿಗಳಿದಾರಲ್ಲ ಅವ್ರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮಗೆ ತಕ್ಕಂತೆ ನಡ್ಕೊಂಡಿದ್ದಾರೆ. ಹಂಗಾಗಿ ನಾವು ಇದು ಇದ್ದ ಜಿದ್ದಿಯಲ್ಲಿ ವ್ಯವಹಾರ ಮಾಡಿಲ್ಲ. ಪ್ರೀತಿ ವಿಶ್ವಾಸ ಏನಪ್ಪ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೈಯಿಂದ 5,000 ಖರ್ಚಾಗಲಿ ಅವ್ರಿಗೆ ಸಮಾಧಾನ ಮಾಡಿ ನಾವು ಕಳಿಸ್ತೀವಿ. ಅಲ್ಲ ಈಗ ನೀವು ಒಂದು ರಿಲೇಷನ್ಗೆ ಬಂದ ನಂತರ ಆರಂಭದಲ್ಲಿ ಒಂದು ನಷ್ಟವಾಗಿದ್ದಾವೆ, ಈಗ ಸಕ್ಸಸ್ಫುಲ್ ಆಗಿ ಅಂತ ಬಂದಿದ್ದೀರಾ. ಈ ಕೆಲ ಯುವ ಜನತೆ ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಬರ್ತಾರೆ, ದುಡ್ಡು ಇಟ್ಕೊಂಡು ಬರ್ತಾರೆ, ಒಂದು 50 ಲಕ್ಷ ಕೊಟ್ಟು ಯಾಕಂದ್ರೆ ರಿಲೇಷನ್ ಒಂಥರ ಆಕರ್ಷಣೆ ಆಗುತ್ತೆ. ಅದು ಎಂಥ ರಿಲೇಷನ್ಸ್ ಶ್ರೀಮಂತ ಆಗ್ಬೋದಪ್ಪ ಅನ್ನೋ ಭಾವನೆ, ದಿಢೀರ್ ಶ್ರೀಮಂತ ಆಗೋದು. ಯಾಕಂದ್ರೆ ಈ ಒಂದು ಯೂತ್ ಜನ್ರೇಷನ್ ಏನು ಮಾಡ್ತಾರೆ, ದಿಢೀರ್ ಶ್ರೀಮಂತ ಆಗ್ಬೇಕಪ್ಪ, ಐಷಾರಾಮಿ ಜೀವನ ನೋಡೋಕೆ ಆಸೆ ಪಡೋದು ಜಾಸ್ತಿ ಸ್ವಾಭಾವಿಕ. ಈಗ ಆ ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಜಲ್ದಿ ರಿಲೇಷನ್ ಮಾಡಿ ನೋಡೋಣ, ಬೇಗ ದುಡ್ಡು ಬರುತ್ತೆ ಅಂತಾರೆ. ಆ ದುಡ್ಡು ಬರುತ್ತಾ ಬೇಗ ಇದು ಮಾಡ್ತಾರೆ? ಆ ಥರ ಮಾಡಿದವರೆಲ್ಲ ಕೆಳಗೆ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ದಾರಿ ಬಿಟ್ಟು ಹೋಗಿಲ್ಲ. ಆ ದಾರಿ ಬಿಟ್ಟು ನಮ್ಗೆ ಏನು ಬೇಕು ಅದೇ ರಾಗಿ ಮುದ್ದೆ, ಅನ್ನ, ದೇವ್ರು ಕೊಟ್ಟರು ಸಿದ್ದರಾಮಯ್ಯನ ಅನ್ನ, ಮತ್ತು ಇವತ್ತು ನಾವು ಏನು ಬಂದ್ರೂ ಗೊತ್ತಿಲ್ಲ ಅನ್ನಂಗೆ ಊಟ ಮಾಡಿ ನಮ್ಮ ಮನೆ ನಾವು ಸೇರ್ಕೊಂಡಿದ್ವಿ. ನಾವು ರಾಜ ದರ್ಬಾರ್ ಮಾಡಿಲ್ಲ. ನಮ್ಮ ಕೆಲವು ಯುವಕರು ಹೆಂಗಂದ್ರೆ ಮನೆಯವ್ರ ಕಡಿದು ತಂದ್ಬಿಡ್ತಾರೆ, ಒಂದು 5 ಲಕ್ಷ ಬೇಗ ಲ್ಯಾಂಡ್ ಖರೀದಿ ಮಾಡಿಬಿಡ್ತಾರೆ, ಡೆವಲಪ್ ಮಾಡಿಬಿಡ್ತಾರೆ, ಡೇಟ್ ಆಗ್ಬಿಡ್ತವೆ, ಅವು ಫೇಲ್ಯೂರ್ ಆಗ್ಬಿಡ್ತವೆ. ಆದರೆ ಆ ಥರ ಬರೋದಿದ್ದಾರೆ. ಕೆಲವು ಏನೂ ಇಲ್ಲದೆ ಬಂದು ಲಿಸ್ಟ್ ಮಾಡೋರಿದ್ದಾರೆ. ಅವ್ರು ಯಾವ ಥರ ಒಂದು ಉದ್ದೇಶ ಮತ್ತು ಮಾರ್ಗ ಇಟ್ಕೊಂಡ್ಬಂದರೆ ಒಂದು ರೇಷನ್ಗೆ ಉದ್ಯಮಿ ಆಗ್ಬೋದು ಅವನು ಮುಂದೆ, ಅವನು ಏನೇ ಸಕ್ಸಸ್ಫುಲ್ ಆಗ್ಬೇಕು ಅಂತ ಹೇಳಿದ್ರೆ ಅವನು ಮಾರ್ಕೆಟು, ಅವ್ರ ಮಂತನ ಒಡನಳಿಕೆ, ಮತ್ತೆ ಒಂದು ನೇಮು, ಮತ್ತೆ ಒಂದು ವರ್ಚಸ್ಸು, ಮತ್ತೆ ಒಂದು ಕ್ಯಾಂಡಿಡೇಟ್ ಪರವಾಗಿಲ್ಲ ರೀ ಕೊಡಿಸಿದ್ರು ನಂಬಿಕೆ ಹಸ್ತಾ ಇಲ್ಲದ್ರೂ ಅವನು ನಮ್ಮ ದುಡ್ಡು ವಾಪಸ್ ಬರುತ್ತೆ ಅಂತೇಳಿ ಓಕೆ ಮಾಡಿದ್ರೆ ಮಾತ್ರ ಅದು ನಮ್ಮ ಹತ್ರ ಬಂದು ಜನ ತಗೊಳ್ತಾರೆ. ನಾವು ಅವ್ರ ಹತ್ರ ಪ್ರೆಸರ್ ಮಾಡಿ ತಗೊಳ್ರಿ ಅಂತ ಜಾಸ್ತಿ ಇಲ್ಲ. ಅವ್ರಾಗ ಅವ್ರು ಎಲ್ಲಿ ಕೇಳಿದ್ರು ಪರವಾಗಿಲ್ಲಪ್ಪ ಕುರಿ ನಾಗರಾಜು ಅವನ ಹತ್ರನ 50 ರೂಪಾಯಿ ಕಮ್ಮಿ ಆದರೂ ಆಗಲಿ, ಒಳ್ಳೆಯನು ಇದ್ದೂರನ್ನು ಬೇಕಾದನು, ಗೊತ್ತಿಲ್ಲದರ ಹತ್ರ ತಗೊಳೋದಕ್ಕಿಂತ ಗೊತ್ತಿರೋನ ಹತ್ರ ತಗೊಳ್ತೀವಿ ಅಂತ ಮಾಡಿದ್ವಿ. ಅಲ್ಲ ಈಗ ನಾನು ಹೇಳ್ತಿರೋದೇನು ಸರ್, ಈಗಿನ ಯುವಕರು ರಿಲೇಷನ್ ಉದ್ಯಮಕ್ಕೆ ಬರೋದು ಏನೇನೋ ಒಂದು ಬುದ್ಧಿವಂತಿಕೆ ಅಳವಡಿಸ್ಕೊಂಡ್ರೆ ಸಕ್ಸಸ್ಫುಲ್ ಆಗ್ಬೋದು. ಏನಿಲ್ಲ ಈಗ ನೋಡಿ ಸರ್, ಏನೇ ಮಾಡಿದ್ರು ಒಳ್ಳೇದು ಕೆಟ್ಟದ್ದು. ಮತ್ತೆ ಮನುಷ್ಯ ವ್ಯಕ್ತಿ ಅಲ್ಲ, ಒಬ್ಬ ಹುಡುಗ ಒಳ್ಳೆನಿದ್ದಾನೆ, ಗುಡ್ ಪರ್ಸನ್, ಬಟ್ ಅವ್ನು ದುಡ್ಡಿಲ್ಲ, ಅವ್ನು ಮಾಡಿ ಸಕ್ಸಸ್ ಆಗಕ್ಕೆ ಸಾಧ್ಯನಾ? ಅಥವಾ ಮತ್ತೆ ದುಡ್ಡಿದೆ, ಸ್ವಲ್ಪ ಬ್ಯಾಡ್ ನೇಮ್ ಇದೆ, ಅವ್ನು ಮಾಡಕ್ಕೆ ಸಾಧ್ಯನಾ? ಅಥವಾ ಯಾವ ಥರ ಇದ್ರೆ ಮಾಡ್ಬೋದು? ಅದನ್ನ ತಾಳ್ಮೆ ಅಂತ ಹೇಳಿದ್ರೆ ಅದನ್ನ ನಿಂದು ನೆಟ್ವರ್ಕು, ನಿನ್ನ ಒಳ್ಳೆತನ, ಬೇಡಿಕೆ ಇರ್ಬೇಕು. ದುಡ್ಡಿದ್ದು ಮಾತ್ರ ಮಾಡಕ್ಕೆ ಸಾಧ್ಯನಾ? ಇಲ್ಲ, ದುಡ್ಡು ಇಲ್ಲದ್ರೂ ಮಾಡ್ಬೋದು. ದುಡ್ಡಿದ್ದೇಟಿಗೆ ರಾಜ ಆಗಲ್ಲ. ಅದರಲ್ಲಿ ಒಂದು ಹಾವಭಾವನ ಈಗ ಬಂದರಿಗೆ ಮಾತಾಡೋ ರೀತಿಯಲ್ಲಿ ಒಬ್ಬ ಬಂದನ್ನೇ ಚೀಪಾಗಿ ನೋಡ್ಬಾರ್ದು. ಅವ್ನು ತಗೊಳ್ತಾನ ಬಿಡ್ತಾನ. ನಮ್ಮ ಕೈಲಾದ ಮಟ್ಟಿಗೆ ನಾವು ಎಷ್ಟು ಬೇಕೋ ಅಷ್ಟು ತೋರಿಸ್ಬೇಕು. ಅವ್ನ ಪ್ರೀತಿ ಇದ್ರೆ 4 ಕಡೆ ಕೇಳ್ತಾನೆ, ಪರವಾಗಿಲ್ಲಪ್ಪ ಇವನ ಅಂತೇಳಿ ಕಾಲ್ ಮಾಡಿದ್ರೆ ನಾವು ಮೂವ್ ಮಾಡ್ಬೋದು. ದುಡ್ಡಿದ್ದ ರೇಟ್ಗೆ ರಾಜ ಅಲ್ಲ. ದುಡ್ಡಿದ್ಕಿನ್ನ ಮೊದಲು ಕ್ಯಾಂಡಿಡೇಟ್ ಒಳ್ಳೆದ್ಬೇಕು. ಈಗ ಚುನಾವಣೆ ಆದ್ರೂ ಕ್ಯಾಂಡಿಡೇಟ್ ನೋಡಿ, ವ್ಯಕ್ತಿ ನೋಡಿ ಗೆಲ್ಲಿಸ್ತಾರೆ. ಇವತ್ತು ನಾವು ಏನು ಮಾಡಿದ್ರು ವ್ಯಕ್ತಿ ಮೇಲೆ ಡಿಪೆಂಡ್. ಒಂದು ಒಳ್ಳೆತನ, ಒಂದು ಒಳ್ಳೆ ರೂಪ. ಹಂಗಾಗಿ ಅದನ್ನು ಬಿಟ್ಟು ಸುಮ್ಮನೆ ದುಡ್ಡಿದಾವೆ ಅಂಥೇಳಿ ಪಾಚಿನ ಕಾರ್ ತಗೊಂಬಿಡೋದು, ಇನೋವಾ ತಗೊಂಬಿಡೋದು, ಬಂಗಾರದ ಬಳೆ ಹಾಕ್ಕೊಂಬಿಡೋದು, ಅದಕ್ಕೆ ಯಾರು ಜನ ಮೊದಲು ಮರಳ್ತಿದ್ರು. ಈಗೆಲ್ಲ ಯಾರು ಮರಳಲ್ಲ. ಈಗೇನು ಗೊತ್ತಾ, ವ್ಯಕ್ತಿ ಕೇಳ್ತಾರೆ. ಪರವಾಗಿಲ್ಲ ಅಂತ ಹೇಳಿದ್ರೆ
ಕೊಡ್ರಿ ಅಗ್ರಿಮೆಂಟೇ ಬೇಡ, ಅವ್ನಿಗೆ 5 ಲಕ್ಷ ಕೊಟ್ಟೋಗ್ರಿ, ಸೈಟಿನ ಹೊರಕ್ಕೆ ಡೋಕೆಲ್ಲ ನಾವು ಅವ್ನ ಮನೇಲಿ ನಂಬಿಕೆ ನಂಬಿಕೆ ಮೇಲೆ ನಡೀತೀವಿ. ದುಡ್ಡಿದ್ರೆ ನಡೆಯಲ್ಲ, ನಂಬಿಕೆ ಮತ್ತು ಒಂದು ಇದಿದ್ರೆ ಮಾತ್ರ ನಡೀತವೆ. ನಿಮ್ಮ ದುಡ್ಡು ಕೊಟ್ಟಿದ್ರು ಇವತ್ತಿಲ್ಲ ನಾಳೆ 2 ದಿವಸ 3 ದಿವಸ 1 ವಾರ ಟೈಮ್ ತಗೊಂಡು ವಾಪಸ್ ಮಾಡ್ಸೋ ಕೆಪಾಸಿಟಿ ನಮ್ಮ ಹತ್ರ ಆ ಲೆಕ್ಕಾಚಾರದಾಗ ಇದ್ರೆ ಮಾಡ್ತೀವಿ. ಇಲ್ಲಿದ್ರೆ ನಾವು ಅಂತಿಂತ ಮುಟ್ಟೋದಿಲ್ಲ. ನಿಖರವಾಗಿ ಈಗ ಯುವಜನ ಏನು ಮಾಡ್ಬೇಕು ಅಂದರೆ ಒಂದು ರಿಯಾಲಿಟಿ ಇರಬೇಕು, ಒಂದು ಗುಡ್ ನೇಮ್ ಇರಬೇಕು, ಅವ್ರು ಸೈದ್ಧಾಂತಿಕವಾಗಿ ಕರೆಕ್ಟ್ ಇರ್ಬೇಕು ಅಂತ ಮಾತ್ರ ಸಕ್ಸಸ್ಫುಲ್ ಆಗಿ ಸಾಧ್ಯ. ಈ ರೊಕ್ಕ ತಟ್ಟೆ ಸಕ್ಸಸ್ ಆಗಲ್ಲ, ದುಡ್ಡಿಲ್ಲ ಅಂದ್ರೂ ಅವ್ನು ಫೇಲ್ ಆಗಲ್ಲ ಅಂತ ಹೇಳ್ತಾರೆ. ದುಡ್ಡು ಇಲ್ಲಿದ್ರೆ ಫೇಲ್ ಆಗಲ್ಲ ಅಂತ ಇರೋದು ಹೇಳ್ಬಿಡ್ತಾನೆ. ಈ ಥರ ಇದೆ ನೋಡ್ರಿ, ಮುಂದಿನ ಏನನ್ನ ಬಂದ್ರೆ ನಾನು ಜವಾಬ್ದಾರಿ ಅಲ್ಲ. ಹಂಗಿದ್ದಾಗ ನೀನು ಅರ್ಥ ಮಾಡ್ಕೋಬೇಕು. ಈಗ ಡಾಕ್ಟ್ರು ಹೇಳ್ದಂಗೆ ನೋಡ್ರಿ, ಮುಂದೆ ನಿಮಗೆ ಪ್ರಾಬ್ಲಮ್ ಇದೆ ಇವಾಗಲೇ ತೋರಿಸಿದ್ರೆ ಗುಣ ಆಗ್ತೀರ. ಹಂಗಿದ್ದಾಗ ಆಲೋಚನೆ ಮಾಡಿ ಅವ್ನು ತಗೋಬೇಕು. ಅವ್ನ ಮನೆ ಒಂದ್ಸತಿ ವರ್ಷಕ್ಕೊಂದು ಮನೆ ಒಂದ್ಸತಿ ಮನೆ ಕಟ್ಟೋದು ವೇಸ್ಟ್ ಆಗಲಿ. ಒಬ್ಬ ಅವ್ರಿಗೆ ಕೊಡಿಸ್ಬೇಕಾದ್ರೆ ನಾವು ಒಳ್ಳೇದೇ ಕೊಡಿಸ್ಬೇಕು. ಏನೋ ನಡುವು ತುಡುವು ಬಂದ್ರೂ ಅದನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅವಾಗ ಏನು ಮಾಡ್ತಾರೆ, ಜನ 4 ಜನದ ಹತ್ರ ಹೊಗಳ್ತಾರೆ, ನೀನು ಇನ್ನೊಬ್ರ ಹತ್ರ ಹೇಳ್ತೀಯ, ನೀನು ಇನ್ನೊಬ್ರ ಹತ್ರ ಹೇಳ್ತೀಯ. ಅವಾಗ ಏನಾಗುತ್ತೆ, ಅವನ ಉತ್ತಮ ಅಂತೇಳಿ ಟೀಚರ್ಸು, ಮಾಸ್ಟ್ರುಗಳು, ರೈತರು ಪರವಾಗಿಲ್ಲ ಕಣ್ರಿ, ಗೊತ್ತಿರೋ ಮನುಷ್ಯ, ಎಲ್ಲೋದ್ರು ಯಾವಾಗ ಬೇಕಾದ್ರೂ ಕೈ ಸಿಗ್ತಾನೆ ಮತ್ತು ಲೋಕಲಲ್ಲಿ ಸಿಗ್ತಾನೆ, ಮೋಸ ಇಲ್ಲ, ಅದೊಂದು ಲೈಕ್ ಮಾಡ್ತಾನೆ. ಹಂಗಾಗಿ ನಮ್ಮ ಚಿತ್ರದುರ್ಗ ಭೀಮ್ ಸಮುದ್ರ ಮಾಳಪ್ಪಮಟ್ಟಿ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬೌಂಡ್ರಿ ಮಾತ್ರ ಧವಳಗಿರಿ ಬೆಳವಣೆ ಕನಕ ಸರ್ಕಲ್. ಇಷ್ಟು ಬಿಟ್ಟರೆ ನಾವು ಹೊರಗಡೆ ಎಲ್ಲ ಮಾಡಲ್ಲ, ನಮ್ಮ ಏರಿಯಾ. ಯಾಕಂತ ಹೇಳಿದ್ರೆ ಒಂಚೂರು ಯಾಮಾರಿಸಿದ್ರೆ ಮತ್ತೆ ನಮ್ಮ ಹೆಸರು ಚೇಚಿ ಹೇಳಲ್ಲ. ಇವತ್ತು ನಮಗೆ ಕಾರು ಬೇಡ, ಬಂಗಾರ ಬೇಡ, ಏನೋ ಬೇಡ, ದೇವ್ರು ನಮ್ಗೆ ಹಿಂಗೆ ಇಟ್ಟಿದ್ದಾನೆ, ಇದೇ ಆಶೀರ್ವಾದ, ಇದೇ ನಮಗೆ ನಳ್ಳಿ ಸಾಕು. ಈ ಮನೆ ನೀವೇ ಕಟ್ಟಿಸಿದ್ದ? ನೀವು ದುಡಿಮೆ ಕಟ್ಟಿಸಿರೋದು? ನಾವೇ ದುಡ್ಡು. ಇಂಥ ಮನೆ ಎಷ್ಟು ಕಟ್ಟಿಸಿರ? ಅಲ್ಲೊಂದು ಕಟ್ಟಿದ್ವಿ, ಇಲ್ಲೊಂದು ಕಟ್ಟಿದ್ವಿ. ಎಷ್ಟು ಇದು ಹೋಗಿದೆ, ಅದು ನೀವು ನೋಡಿದಾಗ ಗೊತ್ತಾಗತ್ತೆ, ಅಂದಾಜು ಹೋಗುತ್ತೆ. ಇದ್ರಾಗೆಲ್ಲ ಹೇಳಕ್ಕೆ ಇದಾಗುತ್ತೆ. ಹಂಗಾಗ್ತಲ್ಲ, ಬೇರೆ ಕೆಲವರು ಕುರಿಕಾಯನ್ನು ಇಷ್ಟು ಮನೆ ಇದಕ್ಕೆ ಅದಕ್ಕೆ ಕುರಿಕಾಯನ್ನು ಒಂದು 2 ಕೋಟಿ ರೂಪಾಯಿ ಲೆಕ್ಕಾಚಾರಕ್ಕೆ ಆಗಿದೆ. ಕಟ್ಟಿದೆ. ಕುರಿ ವ್ಯಾಪಾರ ಮಾಡ್ತಕ್ಕಂಥ ಹೌದೌದು, 2 ಕೋಟಿ ಮನೆ ಕಟ್ಟಿದೆ. ಹೌದೌದು. ಗ್ರೇಟ್ ಸರ್. ಮತ್ತೆ ಲಿಫ್ಟ್ ಹೌದೌದು, ಅದು ನಾನೇ ಯೂಸ್ ಮಾಡಿ, ಯಾವ ಇಂಜಿನಿಯರು ಅಲ್ಲ. ಈಗ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ, ಗೊತ್ತಾಗುತ್ತೆ. ಮನೇಲಿ ಕಟ್ಟಕ್ಕೆ ಲಿಫ್ಟ್. ಮತ್ತೆ ಮುಂದಿನ ಫ್ಯೂಚರ್ಗೆ ನಾನ್ ವೆಜ್ ಮಾಡಿದ್ರೆ ಅಲ್ಲಿ ತಿಳಿಯೋಕ್ಕಾಗೋದಿಲ್ಲ ವಯಸ್ಸಾದಾರ ಅಂತೇಳಿ ನಾವೇ ಇದನ್ನ ಮಾಡಿ ಐಡಿಯಾ ಮಾಡಿ ನಮ್ಮ ಹೆಸರಿಗೆ ಬರೋಕೆ ಬೆಂಗಳೂರಿನವ್ರು ಬಂದು ಹಂಗೆ ಹಾಕಿ ಹೋಗಿದ್ದಾರೆ. ಹಾಕಿ ಆದ ನಂತರ ಪೇಮೆಂಟ್ ಕೊಟ್ಟಿರಲ್ಲ. ಏನು ವಿಶೇಷತೆ ಅಂದರೆ, ಯಾಕಂದ್ರೆ ಒಬ್ಬ SLC ಓದಿದ ಮನುಷ್ಯ, ಕುರಿ ಬಿಸ್ನೆಸ್ ಮಾಡೋ ಮನುಷ್ಯ ಇವತ್ತು 2 ಕೋಟಿ ಮನೆ ಕಟ್ತಾನೆ ಅಂದಾಗ ಹುಡುಗರು ಮಾತಲ್ಲ. ಒಬ್ಬ ಒಳ್ಳೊಳ್ಳೆ ನೌಕರಸ್ಥರು ಕಟ್ಟಕ್ಕೆ ಆಗ್ತಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಈಗಿನೊಂದು ಅದಕ್ಕೆಲ್ಲ ಜಯಬಲ ಬೇಕು, ಒಳ್ಳೆತನ ಬೇಕು, ಒಳ್ಳೆ ಗುಣ ಬೇಕು. ಮನೆ ಕಟ್ಟಕ್ಕೆ ದೊಡ್ಡವರು ಹೇಳಿದ್ದಾರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡ. ಅದನ್ನ ನಮ್ಮ ಒಳ್ಳೆತನ ಕಾಪಾಡಿದೆ. ಅಲ್ಲ, ಇವು ರಾಜಕೀಯ ಒಂದು ವ್ಯವಹಾರ ಒಂದಾಯ್ತು. ರಾಜಕೀಯ ಯಾವಾಗ ಆರಂಭ ಆಯ್ತು ನಿಮ್ಮದು? ರಾಜಕೀಯ ನಾವು ಮಾಳಪ್ಪಟ್ಟಿಯಲ್ಲಿ ಚುನಾವಣೆ ಆದಾಗ ಜನರಲ್ ಲೇಡಿ ಬಂದಾಗ ಆವಾಗ ನಾವು ನಿಲ್ಲಿಸಿದ್ದು, ಆವಾಗ ನಾವು ಗೆದ್ವಿ. ಯಾವ ಪಕ್ಷ? ಇದು ಪಕ್ಷ ಇಲ್ಲ, ಇದಕ್ಕೆ ಬೆಂಬಲ ಕಾಂಗ್ರೆಸ್. ಕಾಂಗ್ರೆಸ್. ನೀವು ಮೊದಲು ಕಾಂಗ್ರೆಸ್ ಪಟ್ಟಿಲ್ಲ? ಹೌದು. ಆಮೇಲೆ ಸೆಂಟ್ರನ BJP ಹೋಗಿದ್ದೆ, ರಿಟರ್ನ್ ಮತ್ತೆ ಕಾಂಗ್ರೆಸ್. ಈಗ ನಮಗೆ ರಾಜಕೀಯ ಅಂತ ಬಂದಾಗ ರಾಜಕೀಯ ಗುರುಗಳು ಏನಾದ್ರು ಇದ್ರ? ಸಿದ್ದರಾಮಣ್ಣರು ಇದ್ದಾರೆ, ಕಾಂಗ್ರೆಸ್ ಮುಖಂಡರು ಎಲ್ಲ ಇದ್ದಾರೆ. ಚಿತ್ರದುರ್ಗದಲ್ಲಿ ಎಲ್ಲರೂ ಗೊತ್ತಿರೋರು, ಕಾಂಗ್ರೆಸ್ನವ್ರು ಯಾರು ಕೇಳಿದ್ರೆ ಹೇಳ್ತಾರೆ. ನಿಮ್ಗೆ ಕಂಬಳಿ ನೋಡ ಗೊತ್ತಾಗ್ತದೆ ಅಂತ ಹೇಳಿ ಬೇರೆ ಬೇಡ ಕಂಬಳಿ ಹಾಕಿದ್ರೆ ಸಿದ್ದರಾಮಣ್ಣ ಹತ್ರ ಒಂದು 4-5 ಸತಿ ವಿಸಿಟ್ ಆಗಿದ್ವಿ, ಮುಖ್ಯಮಂತ್ರಿ ಹೇಳಿದ್ರು. ಮತ್ತೆ ಸಂತೋಷ್ ಲಾಡ್ ಹತ್ರ ಹೋಗಿದ್ವಿ, ಮತ್ತೆ ವಿನಯ್ ಕುಮಾರ್ ಬಂದಿದ್ರು, ಮತ್ತೆ ಸೋಮಶೇಖರ್ ಬಂದಿದ್ರು. ಮತ್ತೆ ಪ್ರತಿಯೊಂದು ನಮ್ಮ ಹೆಸರಿಗೆ ನಾವು ಜಾಸ್ತಿ ಜನ ಸೇರಿಸಲ್ಲ. ನನ್ನ ನಾಗರಾಜನ ಮನೆಗೆ ಬರ್ಬೇಕಾದ್ರೆ ನಾನು ಸಿಂಗಲ್ ಆಗಿ ಹೋಗಿ ನಾನು ಹೇಳಿ ಕರ್ಕೊಂಬಂದು ವಿಸಿಟ್ ಮಾಡಿ ನನ್ನ ಮನೆ ಒಳಗೆ ಒಂದು ಲೋಟ ಮಜ್ಜಿಗೆನ ನೀರು ಕೊಟ್ಟು ನಾನು ಇದನ್ನು ಕಂಬ್ಳಿಗೆ ಸನ್ಮಾನ ಮಾಡಿ ಫೋಟೋ ಹೊಡೆದು ಈಗ ನಿಮಗೆ ರಾಜಕೀಯ 2015 ಮೇಡಮ್ ಅವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಮುಂದಿನ ದಿನಗಳಲ್ಲಿ ನೀವು ಒಂದು ವ್ಯವಹಾರದಲ್ಲಿ ಮತ್ತು ಸಮಾಜದಲ್ಲಿ ಅಹಿಂದ ಮತ್ತು ಸಂಗೊಳ್ಳಿ ರಾಯಣ್ಣ ಸಂಘಟನೆಯಲ್ಲಿ ಮುಂದಾಳುತ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ತಾಲೂಕು ಬೋರ್ಡ್, ಜಿಲ್ಲಾ ಬೋರ್ಡ್ ಇಲ್ಲ ಒಂದು ಆಸೆ ಏನಾದ್ರು ಇದೆಯಾ? ಅದು ಜನ ಆಯ್ಕೆ ಮಾಡಿ ಲೈಕ್ ಮಾಡಿ ನಮ್ಮ ಜನ ಆಯ್ಕೆ ಮಾಡ್ತಾರೆ, ಫಸ್ಟ್ ಆಕಾಂಕ್ಷೆ ಹೇಳಿರ್ಬೇಕಲ್ಲ.
ಅಲ್ಲ ಇದೇ ಆಸೆ ಜನ ಬರ್ತಾರೆ, ಇಲ್ಲಕ್ಕೆ ಆಸಕ್ತಿ ಇಲ್ಲ ಬಂದಾಗ ಜನ ಬರಲ್ಲ. ನಿಮ್ಮಲ್ಲಿ ಏನಾದ್ರು ಒಂದು ಆಸೆ ಅದು ಇದೆ, ಆಸೆ ಯಾರಿಗಿಲ್ಲ ಹೇಳು? ನಿಮಗಿದೆ, ನಮಗಿದೆ. ನೀನು ಈ ಸೇವೆ ಮಾಡ್ಬೇಕಾದ್ರೆ ನೀನು ಎಲ್ಲೆಲ್ಲ ಹುಡುಕ್ಯಂಬಂದು ನನ್ನ ಮನೆ ಹುಡುಕ್ಯಂದು ಬಂದು ಮಾಡ್ಬೇಕಾದ್ರೆ ನೀನು ನನ್ನ ಬಗ್ಗೆ ತಿಳ್ಕೊಂಡೇ ಬಂದಿರೋದು ನೀನು. ಹಂಗಾಗಿ ಸುಮ್ಮನೆ ನೀನು ಎಲ್ಲಿ ಬೇಕಾರಲ್ಲಿ ಹೋಗಿ ಮಾಡಕ್ಕೆ ಬರಲ್ಲ. ನಿನಗೂ ಒಂದು ಅನುಕೂಲ ಆಗ್ಬೇಕು, ನಿನಗೂ ಒಳ್ಳೇದಾಗಬೇಕು, ಒಂದು ನೇಮ್ ಬರ್ಬೇಕು ನಿನಗೆ. ಯಾರಪ್ಪ ಇದು ಮಾಡಿದ್ರೆ ಅಂದರೆ ಇಂಥವ್ರು ಕಣಪ್ಪ ಅಂದಾಗ ನೀನು 4 ಜನ ಕೈ ಗುಡಿಸಿದ್ರೆ ಮಾತ್ರ ನಿಂದು ಸಮುದ್ರ ಆಗುತ್ತೆ. ಬರೀ ಇಬ್ಬರೇ ಮಾತಾಡಿದ್ರೆ ಆಗಲ್ಲ ಇದು. ಈಗ ಹಂಗಾಗಿ ನೀವು ಜಿಲ್ಲಾ ಪಂಚಾಯತಿ ಬಂದರೆ ತಗೊಬಿಡೋದು ಇಲ್ಲ ಆಕರ್ಷಿದ್ದೀರಾ? ಹೌದು. ನಿಮ್ಮ ಇದರಲ್ಲಿ ಸರೌಂಡಿಂಗಲ್ಲಿ ಮತ್ತೆ ಜನದ ಹತ್ರನೂ ಪ್ರೀತಿನೂ ಇರಬೇಕು. ಮತ್ತೆ ದುಡ್ಡಿದ್ದಟ್ಟಿಗೆ ನೀನು ನಿಲ್ಲಕ್ಕಾಗಲ್ಲ. ಜನ ಶಾಸಕರಿಂದ ಹಿಡಿದು ಮುಖ್ಯಮಂತ್ರಿ ಕಡೆಯಿಂದ ಹಿಡಿದು ಎಲ್ಲ ಕೇಳಿದ್ರು ಪರವಾಗಿಲ್ಲ ಕೊಡ್ರಿ ಇವ್ನಿಗೆ ಸೀಟು, ತೊಂದರೆ ಇಲ್ಲ, ಆಡ್ತಾನೆ ಅನ್ನೋ ವ್ಯಕ್ತಿ ಬಂದಾಗ ಮತ್ತೆ ಅದು ಜಯಬಲ. ಕರೆಕ್ಟ್. ಅಲ್ಲ, ಈಗ ನಮ್ಮ ಕೆಲ ಯುವಕರು, ಐಂದ ವರ್ಗದ ಕೆಲ ಯುವಕರು ಭಾಳ ಜನ ವ್ಯವಹಾರಗಳು ಮಾಡ್ತಾರೆ, ಪಾಪ ಇಂಟ್ರೆಸ್ಟ್ ಬರ್ತಾರೆ, ಫೇಲ್ ಆಗ್ತಾರೆ. ಅವ್ರಿಗೆ ಏನಪ್ಪ ಅಂದ್ರೆ ರೂಟ್ ಇರಲ್ಲ, ರೂಟ್ ನಪ್ಪಿರಲ್ಲ, ಸಲ ಗೈಡ್ ಕೊಡೋರು ಇರಲ್ಲ. ಹಂಗಾಗಿ ಯುವಕರು ಏನದ ನಮ್ಮ ಜೀವನ ಎಷ್ಟು ಬಿಡಪ್ಪ, ನಾವು ಇಂಥ ಇದ್ರೆ ಹುಟ್ಟಿ ಭಾಳ ಲೈಫ್ ಹಾಳಾಗುತ್ತೋ, ನಮ್ಮ ಕಡೆ ಏನು ಮಾಡೋಕ್ಕಾಗಲ್ಲ ಅನ್ನೋಂಥ ಕೆಲ ಯುವಕರಿಗೆ, ಆ ಥರ ಬಿಸ್ನೆಸ್ ಫೇಲ್ ಆಗಿರೋ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಆ ಥರ ಅಂತೇಳಿದರೆ ಎದುರಿದ್ರೆ ನೀನು ಮೂಲೆ ಗುಂಪಾಗ್ತೀವಿ. ಎದುರಬಾರ್ದು, ನೀನು ಆಪೋಸಿಟ್ ಆಗಿ ಗಂಡ ಆಗ್ಬೇಕು. ಆಗೋಲ್ಲ ಅಂತಾರಲ್ಲ, ಅದನ್ನು ಹೊಡಿಬೇಕು. ಅವಾಗ ನಿನಗೆ ಹೆಸರು, ನೇಮು, ರಾಜಕಾರಣ, ಚುನಾವಣೆ ಎಲ್ಲ ಬರುತ್ತೆ. ಅದನ್ನು ಹಂಗಂತೇಳಿದ್ರೆ ಅದೇ ಬೇಕಲ್ಲ ಫೋನ್ ಮಾಡ್ತಾರೆ. ರಾಜಕೀಯದಲ್ಲೇ ಫೋನ್ ಮಾಡೋಕ್ಕೆ ಇರೋದು. ಅಲ್ಲ, ರಾಜಕೀಯ ಹಂಗಿರ್ಬೋದು, ನಿಮ್ಮ ವ್ಯವಹಾರ ಹಂಗಿರ್ಬೋದು. ಕೆಲವರು ನಮ್ಮ ಕೈಲಿ ಆಗಲ್ಲಪ್ಪ, ನಾವು ಮಾಡೋಕ್ಕಾಗಲ್ಲ ಅಂತಾರೆ. ಯಾಕಂದ್ರೆ 100 ಜನದಲ್ಲಿ ಒಂದು 10% ಜಾತ್ರ ವ್ಯವಹಾರ ಕ್ಲಿಕ್ ಆಗಲ್ಲ, 10% ಫೇಲ್ ಆಗ್ತಾರೆ. ಆ ಮೇನ್ ಅವ್ರ ಮನಸ್ಸಲ್ಲಿನೇ ಇದಿರಲ್ಲ, ಧೈರ್ಯ, ಎನರ್ಜಿ ಇರಲ್ಲ, ಅಲ್ಲಿ ಫೇಲ್ ಆಗ್ತಾರೆ. ಅಂಥ ಕೆಲ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ವ್ಯವಹಾರಕ್ಕೆ ಹೋಗಿ ಇಲ್ಲ ರಂಗದಲ್ಲೂ ಒಂದು ಡೆವಲಪ್ಮೆಂಟ್ ಹಾಕೊಂಡು ಸ್ಟ್ರಾಂಗೆಸ್ಟ್ ಆಗ್ಬೇಕಪ್ಪ ಅಂತಂದರೆ? ಸ್ಟ್ರಾಂಗೆಸ್ಟ್ ಆಗ್ಬೇಕಂದ್ರೆ ಜನಸಂಪನ್ನ ಮಾಡಬೇಕು, ಮತ್ತೆ ಒಳ್ಳೆತನ ಮಾಡಬೇಕು, ಮತ್ತೆ 4 ಜನದ ಹತ್ರ ಗುರುತಿಸ್ಕೋಬೇಕು. ಸುಮ್ಮನೆ ಹೋಗ್ಬಿಟ್ಟು ನಾನು ಹಂಗೆ ಹಿಂಗೆ ಅಂತ ಹೇಳೋದಕ್ಕಿಂತ ಅಲ್ಲಿ 4 ಕಡೆ ಅಧಿಕಾರಿಗೆ, ಡಿಪಾರ್ಟ್ಮೆಂಟ್ನವರಿಗೆ ಮತ್ತು ರಾಜಕೀಯದವರಿಗೆ ನಮ್ಮ ಮುಖ ಗುರುತಿಸ್ಕೊಂಡ್ರೆ ನಮಗೆ ಆ ಮೇಲೆ ಹೋಗೋಕ್ಕೆ ಸ್ಟೇಜಿನ ಮೇಲೆಗೆ ನಮಗೆ ಒಂದು ಸ್ಥಾನಕ್ಕೆ ಬೆಲೆ ಕೊಡ್ತಾರೆ. ಸುಮ್ಮನೆ ನಾವು ಅದನ್ನು ಮಾಡಿದಂತ ಏಕ್ದಮ್ ಹೋಗಕ್ಕೆ ಹೋದ್ರೆ ಬಿಡಲ್ಲ, ಫೇಲ್ ಆಗ್ತಾರೆ. ಯಾಕಂದರೆ ಯಾರ ಕಡೆಯಿಂದ ಬಂದಿದೆ ಅಂತ ಕೇಳಿದಾಗ ಇಂಥವ್ರ ಕಡೆಯವರು ಇಂಥವ್ರು ಅಂತ ಹೇಳಿದಾಗ ಇದಾಗುತ್ತೆ. ಇದಾಗುತ್ತೆ. ಅಂದರೆ ಈಗ ನಿಮ್ಮ ಪ್ರಕಾರ ಯುವ ಜನತೆ ಎಲ್ಲವನ್ನು ಗುಡಿಸ್ಕೊಂಡು ತಾಳ್ಮೆಯಿಂದ ಮಾಡುವ ಸಕ್ಸಸ್ ಆಗ ಸಾಧ್ಯ. ಈಗ ಅಲ್ಲಿ ಯಾವುದೇ ಮನುಷ್ಯನು ಒಂದು ಆತ್ಮಸ್ಥೈರ್ಯ ಮತ್ತು ಸೆಲ್ಫ್ ಡಿಸೈಡ್ ಇದ್ದರೆ ಯಾರು ಬೇಕಾದ್ರೆ ಪಾಸ್ ಆಗ್ಬೋದು. ಈ ಒಂದು ಬಿಸ್ನೆಸ್ಸಲ್ಲಿ, ರಾಜಕಾರಣದಲ್ಲಿ ಇಲ್ಲ. ಬಿಸ್ನೆಸ್ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಒಳ್ಳೆತನ ಇದ್ರೆ ಪಾಸ್ ಆಗ್ತಾರೆ. ಬರೀ 100 ಜನ ಸೇರಿದೇಟಿಗೆ ರಾಜಕೀಯದಾಗ ಗೆಲ್ಸಲ್ಲ. ನೀನು ಮನಸ್ಸಲ್ಲಿ ಬರಬೇಕು. ಹೌದು, ನೀನು ಯಾರೇನು ಮಾಡಿದ್ರು ಓಟು ನೀನು ನಿರ್ಧಾರ ಮಾಡಿ ನಿನ್ನ ಮನಸ್ಸಲ್ಲಿ ಬಂದು ನಾನು ಎಷ್ಟು ಹೇಳಿದ್ರು ಒಳಗೆ ಹಾಕ್ಬೇಕಾ, ನೀನು ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕೋದು. ಜನ ದಂಡದೊಳಗೆ ಜನ ಸೇರಿದೇಟಿಗೆ ಚುನಾವಣೆ ಅಲ್ಲ. ಅದರಲ್ಲಿ ಗ್ರಾಮದಲ್ಲಿ ಮತ್ತು ಸಿಟಿ ಒಳಗಡೆ 4 ಜನ ಗುರುತಿಸ್ತಾನೆ, 4 ಜನ ಹತ್ರ ಮಾತಾಡ್ತಾನೆ, ಪರವಾಗಿಲ್ಲ ರೀ ಯಾವಾಗ ಸಿಗ್ತಾನೆ ಅಂತ ಲೈಕ್ ಮಾಡಿ ಜನ ಗೆಲ್ಸೋದು. ಅಲ್ಲ, ನೀವು ಈಗ ಒಂದು ಐಂದ ಸಂಘಟನೆಯಲ್ಲಿದ್ದೀರಾ, ಸಂವಿಧಾನ ಸಂಘಟನೆಯಲ್ಲಿದ್ದೀರಾ, ಜಿಲ್ಲಾಧ್ಯಕ್ಷ ಆಗಿದ್ದಾರೆ ಗೋಡೆಯಲ್ಲಿ, ನಿಮ್ಮ ಮನೆಯವರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಗಿದ್ದಾರೆ. ನೀವು ಜನಗಳ ಮನಸ್ಸಲ್ಲಿ ಉಳಿಯಂಥ ಕೆಲಸಗಳು ಏನಾದ್ರು ಮಾಡಿದ್ದೀರಿ? ಚರಂಡಿ, ರಸ್ತೆ ಎಲ್ಲ ಮಾಡಿದ್ವಿ. ಈ ಸಂವಿಧಾನ ಇದಾಯ್ತಲ್ಲ, ಅದು ಎಲ್ಲ ನಾವೆಲ್ಲ ಗ್ರಾಮದವರೆಲ್ಲ ಸೇರಿ ಒಟ್ಟುಗೂಡಿಸಿ ಕೈಗೂಡಿಸಿ ಎಲ್ಲರೂ ಕೈಗೂಡಿಸಿ ಸಾಧನೆ ಮಾಡಿದ್ವಿ. ನಿಮ್ಮ ಎಲ್ಲ ಗ್ರಾಮಸ್ಥರ ನೀವು ಐಂದ ಸಂಘಟನೆಯಿಂದ ಬೇರೆ ಬೇರೆ ಏನು ಕೆಲಸಗಳು ಮಾಡಿದ್ದಾರೆ ಬಡ ಜನತೆಗೆ ಅಥವಾ ಇವು ಒಂದು ಇದಕ್ಕೆ ಸಾಮಾಜಿಕ ಕೆಲಸಗಳು? ಐಂದ ಅಂತ ಹೇಳಿದರೆ ನಾವು ಕೈಲಾದ ಮಟ್ಟಿ ನಮ್ಮ ಈಗ ಅಸ್ತಂತ ಬಂದವ್ರಿಗೆ ಒಂದು 5-10 ಜನಕ್ಕೆ ಸಹಾಯ ಮಾಡೋ ಶಕ್ತಿ ಕೊಟ್ಟಿದ್ದಾರೆ. ಯಾವ್ದಾನ ದೇವಸ್ಥಾನಕ್ಕೆ ಕೇಳಿದರೆ ಒಂದು 5,000 ಕೇಳಿದರೆ 2,000 ಕೊಡ್ಬೋದು ಅಷ್ಟು. ಮತ್ತು ನಾವು ದೊಡ್ಡದಾಗಿ ಸುಮ್ಮನೆ ಅದು ಮಾಡಿದ್ವಿ. ಮತ್ತು ನಾನು ಫೀಲ್ಡಲ್ಲಿ ಗ್ರಾಮ ಪಂಚಾಯತಿ ಚೋಳಘಟ್ಟ ಪಂಚಾಯತಿ ಅದು ಏನೂ ಇರಲಿಲ್ಲ, ಕವಡಿಗರಟ್ಟೆ ಇರ್ತಿತ್ತು, ಹೊಸ ಪಂಚಾಯತಿ ಕಟ್ಟಿದ್ವಿ ನಾನು ಫೀಲ್ಡಲ್ಲಿ ಉಪಾಧ್ಯಕ್ಷ. ಇವತ್ತು ಚಿತ್ರದುರ್ಗ ಜಿಲ್ಲೆಗೆ ಹೆಸರು ಅಂಥ ಪಂಚಾಯತಿ ಕಟ್ಟಿದ್ವಿ. ಮತ್ತು ನಾವು ಎಲ್ಲ ಮೆಂಬರ್ಸ್ ಎಲ್ಲ ಸೇರಿ ಅಧ್ಯಕ್ಷಗಳು ಸೇರಿಸಿ ಎಲ್ಲರೂ ಸೇರಿ ಪಂಚಾಯತಿ ಕಟ್ಟಿ ಉಪಾಧ್ಯಕ್ಷ ಆಗಿದ್ವಲ್ಲ. ಇವತ್ತು 4 ಜನ ಹೋದ್ರೂ ಚಿತ್ರದುರ್ಗ ಜಿಲ್ಲೆಗೆ ಹೆಸರು ಬಂದಿದೆ. PDO ಕಡೆಯಿಂದ ಎಲ್ಲ ಭಾಳ ಕೈಗೂಡಿಸಿ ಮಾಡಿದ್ವಿ. ಅದರಲ್ಲಿ ಭಾಳ ಜನ ಕಾಲಿಳಿಯಕ್ಕೆ ಬಂದರು, ಆದರೂ ಬಿಡಲಿಲ್ಲ. ಒಳ್ಳೆ ಹೋದ್ರು 4 ಜನ ಕೂತ್ಕೊಳ್ಳೋ ಶಕ್ತಿ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ರು. ಓಕೆ, ಒಳ್ಳೆಯದಾಗಲಿ.